ಆವಾಗ ಬೆಸ್ಟ್ ನೀವು ಬೋಲ್ಟಲ್ಲಿ ಬುಕ್ ಮಾಡ್ಕೊಳ್ರಿ, ಬ್ಯಾಂಕಾಕಲ್ಲಿ ಮಾತ್ರ. ಇನ್ನು ನೀವು ಪಟಾಯಲ್ಲೆಲ್ಲ ನಾವು ಬೋಲ್ಟ್ ಬುಕ್ ಮಾಡ್ಕೊತೀವಿ ಅಂದರೆ ಅದು ಆಗೋದೇ ಇಲ್ಲ. ಪಟಾಯನಿದು 1 CM ಟೂರಿಸ್ಟ್ ಗ್ರ್ಯಾಂಡ್ ಗಿವ್ ಅವೇ. ನೆಕ್ಸ್ಟು ರೆಡ್ ಸ್ಕೈ ಬಾರ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಫಾರ್ಚುನರ್ ಕಾರಲ್ಲಿ 10 ಲಕ್ಷ 47 ಲಕ್ಷ 48 ಲಕ್ಷ ಕೊಟ್ಟು ಕಾರ್ ತೊಗೊಂಡವನೆ. ಬಟ್ ಬೋರ್ಡ್ ನೋಡ್ರಿ, ಇಲ್ಲಿ ಪೇಪರ್ ಅದು. ಫಸ್ಟ್ ನಾವು ಇವಾಗ ಬ್ಲೂ ಲೈನ್ನ ಮಕಾಸನ್ಗೆ ಹೋಗ್ತೀವಿ, ಮಕಾಸನಿಂದ ನಾವು ಬ್ಲೂ ಲೈನ್ಗೆ ಟ್ರಾನ್ಸ್ಫರ್ ಆಗ್ತೀವಿ. ಸೊ ಬ್ಲೂ ಲೈನಿಂದ ಅಲ್ಲಿಂದ ಹೋಗಿ ಮೆರಿ ಬೋಲ್ಟ್ ಆ್ಯಪಲ್ಲಿ ಇದು ಗ್ರ್ಯಾಬ್ ಆ್ಯಪ್ ಅಂತ ಫುಡ್ ಆ್ಯಪ್ ಇದೆ, ಸೇಮ್ ಸ್ವಿಗ್ಗಿ ಥರನೇ. ಸೊ ಅದರಲ್ಲೇ ನೀವು ಊಟ ಬುಕ್ ಮಾಡ್ಕೊಳ್ರಿ, ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು. ಅದೇ ಬೆಸ್ಟು. ಸುಮ್ಮನೆ ಅಲ್ಲೋಗಿ ಹುಡುಕ್ತೀವಿ ಇಲ್ಲೋಗಿ ಹುಡುಕ್ತೀವಿ ಅಂದರೆ ಆಗಲ್ಲ. ಗ್ರ್ಯಾಬಲ್ಲಿ ಹುಡ್ಕೊಳ್ರಿ, ಆರಾಮ್ಸೆ ತಿನ್ನಿರಿ. ಒನ್ ಪರ್ಸನ್ಗೆ ಏನಿಲ್ಲ ಅಂದರೂ 300 ರೂಪಾಯಿ 300 ಬಾಟ್ ಆಗುತ್ತೆ. ಬಜೆಟ್ ಫ್ರೆಂಡ್ಲಿಯಾಗಿ ಬುಕ್ ಮಾಡ್ಕೊಂಡ್ರೆ ನಾವು ತಿನ್ನೋದು ಜಾಸ್ತಿ. ಸೊ 150 ಬಾಟ್ಗೆಲ್ಲ ಒಳ್ಳೊಳ್ಳೆ ಇಂಡಿಯನ್ ಫುಡ್ಸೇ ಸಿಗ್ಬಿಡುತ್ತೆ. 150 ಬಾಟ್ಗೆ ವೆಜ್ ಬಿರಿಯಾನಿ ಎಲ್ಲ 150 180 ಬಾಟು, ಚಿಕನ್ ಬಿರಿಯಾನಿ 200 ಬಾಟ್ ಅಷ್ಟೇ, ಮಟನ್ ಬಿರಿಯಾನಿ 300 ಬಾಟು. ಸೊ ಗ್ರ್ಯಾಬಲ್ಲಿ ಬುಕ್ ಮಾಡ್ಕೊಳ್ರಿ. ಬ್ಯಾಂಕಾಕಲ್ಲಿ ಮಾತ್ರ ಇದರಲ್ಲೇ ಬೋಲ್ಟಲ್ಲೇ ಓಡಾಡ್ರಿ. ಬೋಲ್ಟಲ್ಲಿ ಬಿಟ್ಟರೆ ಬೇರೆ ಏನತ್ರಲ್ಲೂ ಓಡಾಡ್ಬೇಡ್ರಿ. ಟುಕ್ಕಲ್ಲೂ ಓಕೆ ಫೈನ್. ಟುಕ್ ಏನಂದರೆ ಒಂದು ಇಲ್ಲಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದ್ದರೆ ಟುಕ್ಕು, 3 ಕಿಲೋಮೀಟ್ರ್ ಯಾವುದೇ ಇರಲಿ ಗ್ರ್ಯಾಬಲ್ಲೇ ಓಡಾಡ್ರಿ. ಇದರಲ್ಲಿ ಬೋಲ್ಟಲ್ಲೇ ಸಖತ್ ಚೀಪು. ನೀವು ಟುಕ್ಕಲ್ಲಿ ಇವಾಗ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ತೊಗೊಂಡ್ರಿ ನೀವು ಟುಕ್ನ, ಏನಿಲ್ಲ ಅಂದರೂ 180 ಬಾಟ್ ಕೇಳ್ತಾರೆ. ಸೊ ಅದೇ ನೀವು ಬೋಲ್ಟಲ್ಲಿ ಬುಕ್ ಮಾಡ್ಕೊಳ್ರಿ, ಏನಿಲ್ಲ ಅಂದರೂ 5 ಕಿಲೋಮೀಟ್ರಿಗೆ ಒಂದು 70-60 ಬಾಟ್ ಇರುತ್ತೆ ಅಷ್ಟೇ. ಆವಾಗ ಬೆಸ್ಟ್ ನೀವು ಬೋಲ್ಟಲ್ಲಿ ಬುಕ್ ಮಾಡ್ಕೊಳ್ರಿ, ಬ್ಯಾಂಕಾಕಲ್ಲಿ ಮಾತ್ರ. ಇನ್ನು ನೀವು ಪಟಾಯಲ್ಲೆಲ್ಲ ನಾವು ಬೋಲ್ಟ್ ಬುಕ್ ಮಾಡ್ಕೊತೀವಿ ಅಂದರೆ ಅದು ಆಗೋದೇ ಇಲ್ಲ. ಪಟಾಯಲ್ಲಿ ಮಾತ್ರ ಸಖತ್ ಬೋಲ್ಟ್ಗೆ ಸಖತ್ ಸ್ಕ್ಯಾಮು. ಪಟ್ಟಂತ ಅವರೇ ಏನಾದರೂ ಒಂದು ಇದು ಅವ್ರು ಡೈರೆಕ್ಟಾಗೇ ಕೇಳ್ಬಿಡ್ತಾರೆ ಮೆಸೇಜಲ್ಲೇ. ಸೊ ಇಷ್ಟಿದೆ, ಇದು ವೆರಿ ಚೀಪು, ನೀವು ಇನ್ನೂ ಜಾಸ್ತಿ ಕೊಡ್ರಿ ನಮಗೆ ಅಂದ್ಬಿಟ್ಟು. ಸೊ ಒಂದ್ಸರಿ ಯೋಚನೆ ಮಾಡಿಬಿಟ್ಟು ನೀವು ಬುಕ್ ಮಾಡಿಕೊಡ್ರಿ. ಪಟಾಯಲ್ಲೆಲ್ಲ ನೀವು ಆಫ್ಲೈನಲ್ಲಿ ಇಸ್ಕೊಳೋದು ಬೆಸ್ಟು. ಬ್ಯಾಂಕಾಕಲ್ಲೆಲ್ಲ ಆನ್ಲೈನ್ ಬೋಲ್ಟಲ್ಲಿ ಮಾಡೋದು ಬೆಸ್ಟು, ಬಟ್ ಆಫ್ಲೈನಲ್ಲಿ ಸ್ಕ್ಯಾಮು. ಒಂದು ಮ್ಯೂಸಿಕ್ ವಾಟರ್ಗೆ ಇದು ಮಾಡ್ತಾರೆ ಇವರು. ಸೊ ಇದು ಬಂದು ಐಕಾನ್ ಸಿಎಮ್ನ ಒಂದು ಇವಾಗ ಐಕಾನ್ ಸಿಎಮ್ ಮಾಲ್ ಒಳಗಿದ್ದೀವಿ. ಇಲ್ಲಿ ಏನೇನೋ ಇದೆ, ಸೇಮ್ ನಮ್ಮ ಫೋರಮ್ ಮಾಲ್ ಥರನೇ. ಆ ಕಡೆ ಬರೀ ಫುಲ್ಲು ನಾನ್ ವೆಜ್ಜೇ, ಪೋರ್ಕ್ದು. ಸೊ ನನಗೆ ಅದೊಂಥರ ಸ್ಮೆಲ್ ಅಂದರೆ, ಪೋರ್ಕು ಬೀಫ್ ಅಂದರೆ ನನಗಾಗಲ್ಲ. ಸ್ವಲ್ಪ ಸ್ಮೆಲ್ ಅಂದರೆ ವಾಮಿಟ್ ಜಾಸ್ತಿ. ಸೊ ಅದಕ್ಕೆ ಆ ಕಡೆ ಹೋಗಿಲ್ಲ ನಾನು, ಅದಕ್ಕೆ ಆರಾಮ್ಸೆ ಈ ಕಡೆ ಹೋಗ್ತಾಯಿದ್ದೆ. ಚೆನ್ನಾಗಿದ್ದೀರಾ? ಒಳ್ಳೆ ಕಷ್ಟ ತಂಗಬಾರ್ದು. ಈ ಜೋಳ ನೋಡಿದ್ರೆ ಯಾವಾಗಲೇ ಫುಲ್ಲು ಇದು ಏನು ಅಂಥದ್ದು ಏನಿಲ್ಲ ಗುರು ಇದರಲ್ಲಿ, ಬರೀ ಅವ್ರ ಫುಡ್ಡೆ. ಅಯ್ಯಪ್ಪ ಗುರು, ಇಲ್ಲಂತೂ ದೇವ್ರಾಣೆಗೂ ಸ್ಮೆಲ್ಗೆ ಆಗಲ್ಲ ಗುರು. ನಾವು ಹೇಳೋ ಅಷ್ಟು ಈಸಿ ಇಲ್ಲ ಅಂದರೆ. ಅವ್ರ ಫುಡ್ ಅವ್ರಿಗೆ ಚೆನ್ನಾಗೇ ಇರುತ್ತೆ, ಬಟ್ ನಮಗೆ ಒಂಥರ ಏನೋ ಒಂಥರ. ಏನಿದು 1 CM ಟೂರಿಸ್ಟ್ ಗ್ರ್ಯಾಂಡ್ ಗಿವ್ ಅವೇ ಫೆರಿಲ್ ಬಂದಿದ್ವಿ. ಸೊ ಇವಾಗ ರೋಡ್ ಇದಕ್ಕೆ ಬಂದಿದ್ದೀವಿ. ಇವಾಗ ನೆಕ್ಸ್ಟು ರೆಡ್ ಸ್ಕೈ ಬಾರ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಇದನ್ನ ಸ್ವಲ್ಪ ಬೇಗನೆ ಕರ್ಕೊಂಬಂದ ನಮ್ಮನ್ನು. ಫ್ಲಾಶನ್ ಮಾಡ್ಕೊಂಡಿದ್ದೆ ಬೇಡಲಿ. The next day. ಥಾಯ್ಲ್ಯಾಂಡ್ನ ಕೊನೆಯ ದಿನ ಅಂದರೆ ನಾವಿವತ್ತು ಫ್ಲೈಟ್ ಡಿಪಾರ್ಚರ್ ಆಗ್ತೀವಿ ಥಾಯ್ಲ್ಯಾಂಡ್ ಕಂಟ್ರಿಯಿಂದ. ಸೊ ಇವತ್ತು ರಿಟರ್ನ್ ಆಗೋ ಡೇ ನಮ್ಮದು. ಎಲ್ಲ ಯಾಕೋ ಒಂಥರ ಥಾಯ್ಲ್ಯಾಂಡ್ ನೇವಿ ಮಿಸ್ ಮಾಡ್ಕೊಂಡು ನಂಗೆ ಇವಾಗ ಅನಿಸ್ತೈತೆ. ಸಖತ್ ಎಂಜಾಯ್ ಮಾಡಿದ್ರಿ 5 ದಿನದಿಂದ. ಸೊ ಇವಾಗ ಹೋಗ್ತಾ ಇದ್ದೀವಿ. ಚೆಕ್ಔಟ್ ಆಗಿಬಿಟ್ಟು
ಬ್ಯಾಂಕಾಕ್ನ ಕೊನೆಯ ದಿನ ನಾವು ಚೆಕ್ಔಟ್ ಆಗ್ತಾ ಇದ್ದೀವಿ ರೂಮಿಂದ. ಸೊ ಸ್ವಲ್ಪ ಚೆಕ್ಔಟ್ ಆಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇದೆ. ಶಾಪಿಂಗ್ ಆಗ್ಬಿಟ್ಟು ನೈಟ್ ಫ್ಲೈಟ್ ಎತ್ತೋದು ಅಷ್ಟೇ. ಇನ್ನೇನು ಕೆಲಸ ಇಲ್ಲ ಇವತ್ತು. ಬರೀ ಶಾಪಿಂಗ್ ಒಂದು ಮಾಡಿಬಿಟ್ಟು ಫ್ಲೈಟ್ ಎತ್ತೋದು. ಟೈಮ್ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ನಮ್ಗೆ ಫ್ಲೈಟ್ ಇರೋದು ನೈಟ್ 8 ಗಂಟೆಗೆ. 4 ಗಂಟೆ ಆರಾಮ್ಸೆ ಶಾಪಿಂಗ್ ಮಾಡಿಬಿಟ್ಟು ಹೋಗೋದೆ. ಫ್ಯಾಮಿಲಿಗಾಗಿರ್ಬೋದು, ಕಪಲ್ಸ್ಗಾಗಿರ್ಬೋದು. ಮಸ್ತಾಗಿತ್ತು. ಹೋಟ್ಲು ಮಾತ್ರ ಸ್ಟೇ ಮಾಡೋದಕ್ಕೆ ಎರಡನೇ ಮಾತೇ ಇಲ್ಲ ಹೋಟ್ಲ್ ಬಗ್ಗೆ. ಫ್ಯಾಮಿಲಿ ಆಗಿರಲಿ, ಕಪಲ್ಸ್ ಆಗಿರಲಿ, ಈ ಹೋಟ್ಲ್ ನಾನು ರೆಕಮೆಂಡ್ ಮಾಡ್ತೀನಿ. ಒಳ್ಳೆ ಪ್ರೈಸ್ಗೆ ಸಿಕ್ತು. ಏನು ನಮಗೇನು ಮೋಸ ಏನಾಗಿಲ್ಲ ಪ್ರೈಸಲ್ಲಿ. ಟ್ವಿನ್ ಟವರ್ ಹೋಟ್ಲ್ ಅಂದ್ಬಿಟ್ಟಿದ್ದು ಸಗದಾಗಿದೆ ಬ್ಯಾಂಕಾಕಲ್ಲಿ. ಸೊ ನೀವು ಬನ್ನಿ. ನಾವು ಮಾತಾಡೋದು ನಮ್ಗೆ ಅರ್ಥ ಆಗ್ತಿಲ್ಲ. ಟ್ರಾನ್ಸ್ಲೇಟ್ ಯೂಸ್ ಮಾಡಿಕೊಂಡು ನಮ್ಮ ಪರವಾಗಿಲ್ಲ 5 o'clock ಬಿಡ್ತೀವಿ ಅಂತ. ವಿ ಹ್ಯಾವ್ VIP access ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಕ್ಯಾಬ್ ಡ್ರೈವರ್ಗೆ ಏನೋ ಗೊತ್ತಲ್ಲ, ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಡೇ ಫುಲ್ ರೆಂಟ್ ಮಾಡೋಕ್ಕೆ. ಅವ್ನು ಹೆವಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಕಡಿಮೆ ರೇಟ್ ಮಾಡು ಅಂತ. 6 o'clock ಬಿಟ್ಟರು ನಡೀತದೆ. ರೈಸ್ ಹಿಂಗೆ ಬಾರ್ಗೇನ್ ಮಾಡಿದ್ರೆ ಇವ್ರು ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಇವರು ಟೂರಿಸ್ಟ್ ಅಂದ್ರೆ ಜಾಸ್ತಿ ಕೇಳ್ತಾರೆ ಸ್ವಲ್ಪ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಫಾರ್ಚುನರ್ ಕಾರಲ್ಲಿ 10 ಲಕ್ಷ, 47 ಲಕ್ಷ, 48 ಲಕ್ಷ ಕೊಟ್ಟು ಕಾರ್ ತೊಗೊಂಡವನೆ. ಬಟ್ ಬೋರ್ಡ್ ನೋಡ್ರಿ, ಇಲ್ಲಿ ಪೇಪರಲ್ಲಿ ಬೋರ್ಡ್ ಹಾಕವನೆ. ಸೊ ಇವನ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತೊಗೊಂಡು ನೋಡ್ರಿ ಎಷ್ಟು ತಲೆ ಉಪಯೋಗಿಸೋನು. ಬಿಡು ಸಾಕು, ಹೋಗುತ್ತದು. ನೋ ಬ್ರದರ್. ಗೈಸ್, ಇವ್ನು ನೋಡ್ಬೋದು ಇವಾಗ ಕ್ಯಾಬ್ ಡ್ರೈವರ್ ನಮ್ಗೆ ಹೆಂಗ್ ಮೋಸ ಮಾಡ್ತಾ ಇದ್ದಾನೆ ಇವನು.บอกว่า5 โมงบินไปสนามบิน ಬಾಡಿಗೆಗೆผมก็โอเค5 โมงนี่คุณบอก6 โมงมันไม่ใช่ที่เราคุยกันไว้ ಸ್ನೇಹಿತರೆ ಈಗ ಸರಿ ಆಯ್ತು, 170 ಬಾಟ್ ಕೊಟ್ಬಿಡೋಣ. 5 o'clock you said 6 o'clock it's not correct. ಸರಿ ಮಾಡ್ತಾರೆ ನಮ್ಮನ್ನ ಅಂತ. ಸೊ ಆ್ಯಕ್ಚುಲಿ ಈ ವ್ಯಕ್ತಿ ಏನು ಮಾಡಿದ್ದ ಅಂದರೆ ನಮ್ಮ ಹತ್ರ 1000 ಬಾಟ್ಗೆ ಫುಲ್ ಇಡೀ ಬ್ಯಾಂಕಾಕ್ ಸಿಟಿನ ತೋರಿಸ್ತೀನಿ ಅಂತ. ಐ ಮೀನ್ ನಾವು ಸ್ವಲ್ಪ ಶಾಪಿಂಗ್ ಇತ್ತು ಇವತ್ತು. ಸೊ ಶಾಪಿಂಗ್ ಮಾಡೋದಕ್ಕೆ ಒಟ್ಟು 1000 ಬಾಟ್ಗೆ ನಮ್ಮನ್ನು ಕರ್ಕೊಂಬಂದ ಇಲ್ಲಿ. ಬಟ್ ಇವಾಗ ನೀವು ನೋಡ್ಬೋದು ಆಲ್ಮೋಸ್ಟ್ ಕಡಿಮೆ 171 ಬಾಟ್ಗೆ ನಮ್ಮನ್ನು ಬರೀ ಒಂದು ಪ್ಲೇಸ್ ಕರ್ಕೊಂಡೋಗ್ಬಿಟ್ಟು ಬರೀ ಒಂದು 2 ಕಿಲೋಮೀಟರ್ಸೋ 3 ಕಿಲೋಮೀಟರ್ಸ್ ಅಷ್ಟೇ ಕರ್ಕೊಂಡೋಗ್ಬಿಟ್ಟು ಬರೀ 171 ಬಾಟ್ ಕೊಡ್ರಿ, ನಾನು ಕರ್ಕೊಂಡೋಗಲ್ಲ ಗಿಟ್ಕೊಂಡೋಗ ಇದು ನಮ್ಮ ಹತ್ರ ಎಕ್ಸ್ಟ್ರಾ ಕಾಸು ಇಸ್ಕೊಳೋದಲ್ಲ, ನಮ್ಮನ್ನು ಅರ್ಧ ಜಾಗದಲ್ಲೇ ಬಿಟ್ಟು ಹೋಗ್ತವನೆ. ಬಟ್ ಇಂಥ ನನ್ನ ಮಕ್ಕಳಿಂದ ಸ್ವಲ್ಪ ದಯವಿಟ್ಟು ನೀವು ಫ್ಯಾಮಿಲಿ ಕಪಲ್ಸ್ ಬಂದಾಗ ಬೋಲ್ಟ್ ಆ್ಯಪಲ್ಲಿ ಬುಕ್ ಮಾಡ್ಕೊಳೋದು ಬೆಸ್ಟು. ಸುಮ್ಮನೆ ನೀವು ಪ್ರೈವೇಟಾಗಿ ಏನು ಮಾತಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಅವಾಗಲೇ ಮಾತಾಡ್ದಂಗೆ ಒಂದು 1000 ಬಾಟ್ಗೆ ಒಪ್ಕೊಂಡಿದ್ದ. ಬಟ್ ಇವಾಗ ನೋಡ್ರಿ ಅರ್ಧದಲ್ಲೇ ಬಿಟ್ಬಿಟ್ಟು, ಅರ್ಧನೂ ಇಲ್ಲ, ಬರೀ ಖಾಲಿ ಒಂದು ಜಾಗ ಕರ್ಕೊಂಬಂದ್ಬಿಟ್ಟು 171 ಬಾಟ್ ಕೇಳ್ತವನೆ ಅಂತ. ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಥಾಯ್ಲ್ಯಾಂಡ್ನ ಮೆಟ್ರೋ ಸ್ಟೇಷನ್. ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನಾವಿವಾಗ ಡಾನ್ಮಿಯಾಂಗ್ ಏರ್ಪೋರ್ಟ್ಗೆ ಹೋಗಬೇಕು. ಒಂದು 23 to 25 ಕಿಲೋಮೀಟರ್ಸ್ ಆಗುತ್ತೆ ಡಾನ್ಮಿಯಾಂಗ್ ಏರ್ಪೋರ್ಟು. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾವು ಇವಾಗ ಹೆಂಗೆ ಹೋಗಬೇಕು ಅಂತ. ಸೊ 15 ಬಾಟ್ ಆಯ್ತು ಅಷ್ಟೇ. ನಾವಿವಾಗ ಫಸ್ಟು ಬ್ಲೂ ಲೈನ್ಗೆ ಹೋಗಬೇಕು. ನಾವು ಇವಾಗ ಮೆರೂನ್ ಲೈನಲ್ಲಿ ಇದ್ದೀವಿ. ಸೊ ಅಲ್ಲಿಂದ ಬ್ಲೂ ಲೈನ್ಗೆ ಹೋಗಿ ಬ್ಲೂ ಲೈನಿಂದ ರೆಡ್ ಲೈನ್ಗೆ ಹೋಗಬೇಕು. ಸೊ ಇದು ನಮ್ಮ ಇಂಗ್ಲೀಷಲ್ಲಿ ಇಲ್ಲಿದೆ. ಸೊ ಇಲ್ಲಿ ನೋಡ್ಬೋದು, ಫಸ್ಟು ನಾವು ಇವಾಗ ಬ್ಲೂ ಲೈನ್ನ ಮಕಾಸನ್ಗೆ ಹೋಗ್ತೀವಿ. ಮಕಾಸನಿಂದ ನಾವು ಬ್ಲೂ ಲೈನ್ಗೆ ಟ್ರಾನ್ಸ್ಫರ್ ಆಗ್ತೀವಿ. ಸೊ ಬ್ಲೂ ಲೈನಿಂದ ಸುಯಾಗಿ ಹೋಗಿ ಅಲ್ಲಿಂದ ನಾವು ಡಾನ್ಮಿಯಾಂಗ್ ಏರ್ಪೋರ್ಟ್ಗೆ ಹೋಗೋದು. ಸೊ ಇದು ಸ್ನೇಹಿತರೆ, ಇವಾಗ ಬ್ಯಾಂಕಾಕ್ಗೆ ಮತ್ತೆ ನಮ್ಮ ಮನೆಗೆ ರಿಟರ್ನ್ ಆಗೋ ಟೈಮ್ ಬಂದಿದೆ. ಸೊ ಇವಾಗ ಆಲ್ಮೋಸ್ಟ್ ಏರ್ಪೋರ್ಟಲ್ಲಿ ಇದ್ದೀವಿ ನಾವು. ಮೆಟ್ರೋ ಸ್ಟೇಷನಿಂದ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇವಾಗ ಫ್ಲೈಟ್ ನಮಗಿರೋದು 9 ಗಂಟೆಗೆ. ನಾವು ಆಲ್ಮೋಸ್ಟ್ ಇವಾಗ 6:30-7 ಗಂಟೆ ಆಗಿದೆ ಇವಾಗ. ಅಲ್ಲಿ ಏರ್ಪೋರ್ಟ್ಗೆ ಹೋಗಿ ಪ್ರತಿಯೊಂದು ಪ್ರೊಸೀಜರ್ ಮುಗೀತು. ಸೊ ಇವಾಗ ಆಲ್ರೆಡಿ ಇಲ್ಲಿ ನಮ್ಮ ರಘು ವೈನ್ ಸ್ಟೋರ್ ಅವ್ರು ಕೂಡ ನಮ್ಮ ಫ್ಲೈಟಲ್ಲೇ ಬರ್ತಾ ಇರೋದು ಇವತ್ತು. ಸೊ ನಾವು ಅವರೆಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅಲ್ಲಿದ್ದಾರೆ ಅವರು ಆ್ಯಕ್ಚುಲಿ. ಸೊ ಇವಾಗೆಲ್ಲ ಮನೆಗೆ ಏನಿಲ್ಲ, ಬ್ಯಾಂಕಾಕ್ಗೆ ಬಾಯ್ ಹೇಳಿ ಮನೆಗೆ